ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕ ಕೆಟ್ಟವರ ಕಣ್ಣು ಬಿತ್ತೈತಿ ಮರ್ಯಾದೆ ಗಂಜಿ ಮರೆಯಾಗೈತಿ ಮನಸ್ಸು ಕೊರಗಿ ಅಳುತ್ತೈತಿ ವಜ್ರದಂತ ನಮ್ಮ ಪ್ರೀತಿ ಇದಕ್ಕ ಕೆಟ್ಟವರ ಕಣ್ಣು ಬಿತ್ತೈತಿ ಮರ್ಯಾದೆ ಗಂಜಿ ಮರೆಯಾಗೈತಿ ಮನಸ್ಸು ಕೊರಗಿ ಅಳುತ್ತೈತಿ ನಿನ್ನ ಬಂಧನದ ಗಯ ಕೈರತಿ ಬಿಟ್ಟು ಬಾರ ನನ್ನ ಸಂಗಾತಿ ನಿನ್ನ ಬಂಧನದ ಗಯ ಕೈರತಿ ಬಿಟ್ಟು ಬಾರ ನನ್ನ ಸಂಗಾತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡತೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಸ್ವಲ್ಪ ಸಾಕಾಡ್ರಪ್ಪ ಯಾರು ಗಲಾಟೆ ಮಾಡ್ಬೇಡ್ರು ಯಾರು ಗಲಾಟೆ ಮಾಡ್ಬೇಡ್ರು ಸ್ಟೇಜ್ನಾಗ ಇದ್ರೆ ಖಾಲಿ ಮಂದಿ ಕೇಳ್ರಿ ಬ್ರಹ್ಮಾಂಡಕ್ಕೆ ಒಡೆಯಲಾದ ಜನಾರ್ದನ ರಥವನ್ನು ನಿಲ್ಲಿಸಿದ ಪರಿಯನ್ನು ಬೇಡ ಈ ಕ್ಷಣ ಮೂರು ಲೋಕಕ್ಕೆ ಗಂಡುಗಳೆಂದಿದ ಗಾಂಡೀವಿ ರಥವನ್ನು ನಿಲ್ಲಿಸಿದ ಪರಿಯನ್ನು ಹೇಳುವನು ಚೆನ್ನಾಗಿ ಕೇಳು ಗಂಡು ಕೈಗಳ ಗಂಡ ಹುತ್ತಂಡ ಪ್ರಚಂಡ ಗಾಂಡೀವಿ ಜನಾರ್ದನ ಗಂಡು ಕಲಿಗಳ ಗಂಡ ಹುತ್ತಂಡ ಪ್ರಚಂಡ ಗಾಂಡೀವಿ ಭೂಮಂಡಲ ಇನ್ನ ಸರಿ ಹಸಿರಥ ಮಹಾರಥಿ ಸ್ಮರಣು
ಪುರದಿ ಮಹಾಸೂನು ಅಲ್ವಡ ಈ ತ್ರಿದತ್ತನಾಪುರದಿ ಮೆರವ ಸುರತ ಸುಧಾಮ ಸುರೀತ ಸುಗಂಧರನು ತಕ್ಷಣಿಗೆ ಗೆದ್ದ ಮಹಾಸೂರನು ನೀನು ಅರ್ಜುನ ಕಿರೀಟಿ ಅಸುರ ಕುಲ ಮೇಟಿ ತ್ರಿಭುವನಗಳು ನಿನಗಾರು ಸಾಟಿ ನನಗಾರು ಸಾಟಿ ನಾರಾಯಣ ಯಾವ ಪದಪುರ್ ಪಟಲದೊಳಗೆ ಅತಟರ ಪೈಕಿ ಸುಬಟನೆಂದಿರಿಸಿದಿ ಈಗಲೇ ಮೇಟಿ ಅರ್ಜುನ ಜನಾರ್ದನ ಕುತುಲ ಮತಿಯುತನಾದ ಕೌರವನೆಂಬ ಕುಲ ಕಂಟಕನ ಕಟಕದ ಮತನರಾದ ಯಾದಿಕನ ಸಪ್ತಕರ ಜಾಗವೆಂಬ ಸಾಗರಮಂ ಸರ್ವ ಮಾಡಿದಿ ಹೌದ ಪರಮಾತ್ಮ ದಶಸಿಕ್ತ ಗಂಗಲು ನಿರ್ದಿಷ್ಟ ಮಾಡಿದ ಕೀರ್ತಿಯನ್ನು ಸಂಪಾದಿಸಿದಿ ಸೈ ಬಲ ಬಲ ಅರ್ಜುನ ಬಿಲ್ವಿದ್ದದ ಬಲ್ಲದನೆಂದೆನಿಸಿದ ಕಲಿಬೀಸ್ವಾದಿ ಕದರ ಪ್ರಬುದ್ಧವೆಂದೆನಿಸ ನೀನು ಭುಜಬಲ ದಂಡ ದಂಡ ಪಾಂಡಿತ್ಯ ಧನುರ್ಯುದ್ಧದ ದುರೀಡ ಆದರೂ ಪ್ರಮುಖರನ್ನ ಸಪ್ತಕರನ್ನು ಹಿಮ್ಮುಖರನ್ನಾಗಿ ಮಾಡಿ ಕ್ರಮದಿಂದ ಗೆದ್ದ ಬಳಿಕ ನಮ್ಮಲ್ಲಿ ಯುದ್ಧವನ್ನು ಕೊಡುವ ಪ್ರಸಿದ್ಧ ಫಲ್ಗುಣ ಪರಮಾತ್ಮ ಜಯಾಂಗನಿಯನ್ನು ಒಲಿಸುವ ಸುರನರ ಗೌಡ ಸರಿಯಾರು ತಸ್ಮಾತ್ ನಾವಿಲ್ಲಿರುವುದಕ್ಕೆ ಹೋಗಲು ನಮ್ಮ ಬಾಲಕ್ಕೆ ಕೇಳ್ಕೊಂಡ್ರಿ ದಾರಿ ಬಿಡ್ರಪ್ಪ ಯಪ್ಪ ದಾರಿ ಬಿಡ್ರಪ್ಪ ಆ ಕಡೆ ಕುರ್ಚಿಗಳು ಆ ಕಡೆ ಕೂತ್ಕೊಳ್ರಿ ಕೂತ್ಕೊಳ್ರಿ ಪರಮಾತ್ಮನೇ ಕಲಿಪಾರ್ತನೆ ಪರಬಲವನ್ನು ತಲ್ಲಣಿಸುವಂತ ದುರ್ಬಲದಲ್ಲಿ ಕಲಿಬೇಕನ್ನು ಜಯಿಸಿ ತೀರ್ಥಂಗನೆಯ ಬಲವನ್ನು ಮನೆಯನ್ನು ನಡೆಸಿಕೊಂಡರು. ಹೌದು ಫಲ್ಗುಣ. ಜನಾರ್ದನ ಕುಲಹೀನನಾದ ಕರ್ಣನನ್ನು ಗೆಲ್ಲಬೇಕೆಂದು ಎಲ್ಲ ಮನ ಉಲ್ಲಾಸಗೊಂಡು ಮುಂದರಿಯುವನು ಎಂದು
ಶಸ್ತ್ರ ತೇಜನೋ ಕರ್ಣನೋ ಅಸಮವೀರನೋ ಸೂರ್ಯನ ಪುತ್ರನೋ ಅಸಮವೀರನೋ ಸೂರ್ಯನ ಪುತ್ರನೋ ಆತನ ಶರದ ಗಾತಕ್ಕೆ ಭೂಮಿ ಬಿರಿಯಿತು ಆತನ ಶರದ ಗಾತಕ್ಕೆ ಭೂಮಿ ಬಿರಿಯಿತು ಫಲ್ಗುಣ ಪರಮಾತ್ಮ ಕಾನನವೇ ಗಡಗಡನೆ ನಾಡಾಗಿತು ಗಡಗಡನೆ ನಾಡಾಗಿತು ಅರ್ಜುನ ಜನಾರ್ದನ ಈ ಧೀರನನ್ನು ನಿಂದಿಸುವ ನೀನು ಕರವಲ್ಲ ನಿನಗೆ ಫಲ್ಗುಣ ಫಲ್ಗುಣ ಜನಾರ್ದನ ನಿನ್ನವನ ಗರ್ಜನ ಹಾಗಿರಲಿ ಹೇಗೆ ದುರ್ಜನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನಂ ಗೆಲ್ಲುವನೆಂದು ಹೇಳಿದೆಯಲ್ಲ, ಹಾಗಾದರೆ ನೀನೇನು ಯಮಧರ್ಮನೇನೋ? ನಾನೇನು ಯಮಧರ್ಮನಲ್ಲ, ಸಹಜ. ಎನ್ನಗ್ರಜಗೆ ಯಮನು ತಂದೆ ಎನಿಸಿದ ಕಾರಣ ಎನದೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದಾ ಫಲ್ಗುಣ? ಆತನ ಅಂತಃಕರಣದಿಂದ ಜಯಿಸಿ ಬಿಡುವನು ಹೇಳುವವರು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ನಿನ್ನ ಪೌರುಷವನ ನೀವಗಳ ಬೇಡ, ಕರ್ಣ ಕುಲಹೀನನು ಅನ್ನ ಬೇಡ, ಜಾತಿ ಮತವನ್ನು ನೀ ಎಣಿಸಬೇಡ. ಪರಮಾತ್ಮ ಕರ್ಣ ಕುಲಹೀನನು ಅನ್ನ ಬೇಡ, ಜಾತಿ ಮತವನ್ನು ನೀ ಎಣಿಸಬೇಡ. ಅರ್ಜುನ ಜನಾರ್ದನ ನಿನ್ನ ಪೌರುಷವನ ನೀವಗಳ ಬೇಡ, ಕುಲಹೀನನು ಅನ್ನ ಬೇಡ, ಜಾತಿ ಮತವನ್ನು ನೀ ಎಣಿಸಬೇಡ. ನಾನು
ಕೈಯಾಳಿಸಬಾರದು, ಕೈಯಾಳಿಸಬಾರದು. ಪರಾಕ್ರಮಶಾಲಿ ಎಂಬ ರತ್ನವು ದಾವಕುಲದಲ್ಲಿ ಪುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಅವನು ರಾಜನಾಗಲಾರನೇನು? ಕಿರೀಟಿ ಲಕ್ಷ್ಮೀಕಾಂತನೇ, ಕಾಂತನೇ, ಪಂಥದಿಂದ ಗಂಡನ ತಲೆಯನ್ನು ಹಾರಿಸಿದಿರ್ತೊಡೆ ಉದರದಲ್ಲಿ ಮುಟ್ಟಿ ಸಾರ್ಥಕವನು ಜಲಾರ್ದನ ಸೊಲ್ಲ ಚಾಚಿಯೇ ಆಗಲ್ಲ. ಅದು ಹೇಗೆ? ಅವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿಯೇ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದು ಪಾರ್ಥ. ಹೊರಡೋದಕ್ಕೆ ಸಮರ್ಥ. ಜಲಜಾಕ್ಷನೇ, ಪಾರ್ಥನೇ, ಕಲಹದ ಕರ್ಣನನ್ನು ಗೆಲ್ಲುವೆನೆಂದು ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದಿರುವೆನು. ನೀನು ನುಡಿದ ನುಡಿಯು ಶಟೆಯಾದರೆ, ನುಡಿದ ನುಡಿ ಮಾತ್ರ ಜಟೆಯಾದರೆ ದೇಹವನ್ನು ಕೆಳಹದ ಬಿಡಬಲ್ಲನೆ ಕಡಲ ಶಯನ. ಕೇಳನ್ನ ವಚನ ಜನಾರ್ದನ. ಅಲ್ಲದೆ ಮತ್ತೆ ಅವನು ಚೆನ್ನಾಗಿ ಚೆನ್ನಾಗಿ ಹೇಳು ಪರಮಾತ್ಮ. ಸೈನಿಕು ಆತುರ ವಿಜಯ ನಡೆಸುವೆ ನಿನ್ನಯ ನುಡಿಯ. ಸೈರಿಸು ಆತುರ ವಿಜಯ ನಡೆಸುವೆ ನಿನ್ನಯ ನುಡಿಯ. ಹೀಗೈದ ಚಲವು ಆಗುವುದು ಜಯವು ಬಿಡುನಿ ಮನದಲ್ಲಿ ಭಯವು. ಸೈರಿಸು ಆತುರ ವಿಜಯ ನಡೆಸುವೆ ನಿನ್ನಯ ನುಡಿಯ. ಅಲ್ವಾ? ಕುಲಹೀನನಾದ ಕರ್ಣ ಅವನಾವ ಸಾಹಸ ದುರಿಣ. ಜಗದೊಳಗೆ ನಿನ್ನ ಸಮಾನ ಸರಿಯಾರು ಕಾಣೆನ. ಕುಲಹೀನನಾದ ಕರ್ಣ ಅವನಾವ ಸಾಹಸ ದುರಿಣ. ಜಗದೊಳಗೆ ನಿನ್ನ ಸಮಾನ ಸರಿಯಾರು ಕಾಣೆನ. ಭುವನದಳು ನೀನ ಸಮರ್ಥ ಕೈಲೋಕ ಗೆಲದಿ ಪಾಠ. ಭುವನದಳು ನೀನ ಸಮರ್ಥ ಕೈಲೋಕ ಗೆಲದಿ ಪಾಠ. ವೀರನೇ ಧೀರನೇ ಕಡುಗಲಿ ಪಾತನೇ. ಸೈರಿಸು ಆತುರ ವಿಜಯ ನಡೆಸುವೆ ನಿನ್ನಯ ನುಡಿಯ. ನೀಗೈದ ಚಲವು ಆಗುವುದು ಜಯವು ಬಿಡುನಿ ಮನದಲ್ಲಿ ಭಯವು. ಸೈರಿಸು ಆತುರ ವಿಜಯ ನಡೆಸುವೆ ನಿನ್ನಯ ನುಡಿಯ. ಭಲ ಭಲ ಕಲಿಪಾತನೇ, ಜಗತ್ತನೇ, ಕರ್ಣನಂ ಗೆಲ್ಲುವನೆಂದು ಛಲದಿಂದ ಮಾಡಿದ ನಿನ್ನ ಪ್ರತಿಜ್ಞೆಯನ್ನು ನಾಲಿಗೆಯಿಂದ ನುಡಿದ ನುಡಿಯು ಶಟೆ ಮಾಡದೆ ನಡೆಸಿಕೊಡುವನು. ಇಲ್ಲದಿದ್ದರೆ ಎನ್ನ ತಲೆಗೆ ಕೊಂದು ಬರುವುದು. ಫಲ್ಗುಣ ಪರಮಾತ್ಮ, ಮಾಡುವುದಿನ್ನೇನಿದೆ? ಸಮಸಪ್ತಕರು ಕಾಳಗಮ ಮುಗಿಸಿ ತಮ್ಮ ತಮ್ಮ ನಿಲಯಕ್ಕೆ ಹೋದರು. ಗಳಲೆ ವಾದಿಯ ಮರಳಿಸಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವನು ಫಲ್ಗುಣ. ರಥವನ್ನು ಯಾರು ಈ ಕ್ಷಣ? ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ, ಭದ್ರಾಕಾಂತನೇ, ಕೃಷ್ಣ ನಿನ್ನಿಷ್ಟದಂತಾಗಲಿ.
ಸುರೇಶ ಆಂಪ್ಲಿಫೈರ್ ಆಗ್ನೂರು ರಮೇಶ್ ಅವರು ಮ್ಯಾನೇಜರ್ ಸುರೇಶ್ ಅಣ್ಣವರಿಗೆ 1001 ರೂಪಾಯಿ ಮಾಡಿರ್ತಾರೆ. ಅವರು ಬಂದಿದ್ದ ಆಗ್ನೂರು ರಮೇಶ್ ಅವರು ಇದೇ ನಾಟಕದಲ್ಲಿ ಮ್ಯಾನೇಜರ್ ಅಂತ ಮದರೆ ಮುಖಂಡ ಇವರು ಒಂದು ಗುಲಾಬಿ ಹಾರ ಮತ್ತು ಬಲ್ಲೂರು ಶರಣ 1000. ಬಲ್ಲೂರು ಶರಣ ಇವರು ಕೃಷ್ಣನ ಪಾತ್ರ ಮಾಡಿದಂತವರಿಗೆ 1001 ರೂಪಾಯಿ ಮಾಡಿರ್ತಾರೆ. ದಯವಿಟ್ಟು ದುಡ್ಡು ಆಯರ್ ಮಾಡೋರು ಲೀಸ್ಟ್ ಬರ್ತಾರೆ. ಇಲ್ಲಿ ಅಮೃತಾಪುರ ಈಶ್ವರ ಇವರು ಅರ್ಜುನ ಪಾತ್ರ ಮಾಡಿದ್ದಾರೆ. ಬೆಂಗಳೂರು ಹಾರವನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೃಷ್ಣನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿ ಮಾಡಿರ್ತಾರೆ. ಹಲೋ ಜಡೇಬ್ ಸ್ವಾಮಿ ಅವರು ಮ್ಯಾನೇಜರ್ ಸುರೇಶ್ ಅಣ್ಣವರಿಗೆ 201 ರೂಪಾಯಿ ಮಾಡಿರ್ತಾರೆ. ಈ ಮೈ ಮಗಳೀರು ಏನ್ ಹೇಳ್ತೇವೋ ಯಪ್ಪ, ಮಳೆ ಬಂದಂಗ ಆಗ್ತದೆ. ನಿಶ್ಚಿಂತನಾದ ಲಕ್ಷ್ಮೀಕಾಂತನೇ ಸುಭದ್ರಾಕಾಂತನೇ ಮನ್ಮನ ಸ್ವಂತಕ್ಕೆ ಸಮಸಪ್ತಕರ ಚಿಂತನಾದ ಲಕ್ಷ್ಮೀಕಾಂತನೇ ಸುಭದ್ರಾಕಾಂತನೇ ಮನ್ಮನ ಸ್ವಂತಕ್ಕೆ ಸಮಸಪ್ತಕರನ್ನು ಜಯಿಸಿದೆನೆಂಬ ಸಂತೋಷವು ಉತ್ಪತ್ತಿ ಉದಯವಾಗದಂತಿರುವುದಕ್ಕೆ ಕಾರಣವೇನು? ಅದು ನನಗೆ ತಿಳಿಯದು ಪಲ್ಗುಣ. ಅಯ್ಯೋ, ಚಿಂತಾಸ್ಪದವಾದ ದುರ್ಲಕ್ಷಣಗಳು ಎನ್ನ ಮನಸ್ಸಿಗೆ ತೋರುವುದಕ್ಕೆ ಇಂಥ ಅದು ಕೂಡ ನನಗೆ ತಿಳಿಯದು ಪಲ್ಗುಣ. ಲಕ್ಷ್ಮೀಕಾಂತನೇ ಸುಭದ್ರಾಕಾಂತನೇ ನಿಷ್ಕಾರಣವಾಗಿ ಎನ್ನ ನೇತ್ರಂಗಳ ಕಣ್ಣೀರು ತನ್ನಷ್ಟಕ್ಕೆ ತಾನ ನಿರ್ಧರಿಯುತ್ತಿರುವವು. ಕಂಠದಲ್ಲಿ ಗಕ್ಕದ ಜ್ವರದಿಂದ ಮಾತುಗಳು ಸಿಲ್ಕಿ ಹೊರಬೀಳವಲ್ಲ. ಇದು ಅಲ್ಲದ ಎನ್ನ ಜಡರದ ಚೋಟಾಟ್ಲಿಯೋ ಉರಿಯದ್ದು ಪ್ರಜ್ವಲಿಸುತ್ತಿರುವುದು. ಮುಷದ ಶರಂಗಳು ಒಡಲಳು ಉರಿದಂತಾಗಿ ಉಸಿರಾಡುವುದಕ್ಕೆ ಉಬ್ಬಸವಾಗಿ ತೋರುವುದು. ಪರಿತಾಪವು ಮುಸುಕಿ ಮನವರಿಗೆ ಕಳವಳಿಸುತ್ತಿರುವುದು. ದಸ ದಸೆಗೆ ಕಣ್ಣೆತ್ತಿ ನೋಡಲು ಮಸಮಸ ಆಗುವುದು. ಧೈರ್ಯವ ಅಡಗಿಸಲು ಅಸುರಾರಿಯೇ ಕಳವಳಿಸುವುದು ಬಳಲಿಸಬೇಡ. ದಸ ಜನಗಿದನು ಪರಮಾಶ್ಚರ್ಯ. ಎಲ್ಲ ಸಾರಥಿ, ನನ್ನ ಸೋದರ ಅಳಿಯನಾದ ಅಭಿಮನ್ಯುನ ಚಕ್ರ ಬಿಂಬದ ಆಳದ ಸಂಗತಿಯು ಇವನಿಗೆ ಹೇಳಬಾರದು ಜಾಗೃತಿ. ಹೌದು ದೈವ. ಹೇ ದಾಕ್ಷಣವೇ, ಎನ್ನ ಮೇಲೆ ಪಾತ್ರನಾಗುವನು. ಏನು ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಪಡೆದನು. ಎಲ್ಲ ಸರ್ವ ಭಿಕ್ತರ ಪ್ರಾಜ್ಞನೆಂದೆನಿಸಿದ ಪಾರ್ಥ ಸಮಸಪ್ತಕರೆಂಬ ಸಮರ್ಥರನ್ನು ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ಪಲ್ಗುಣ, ಪರಮಾತ್ಮ ಸುಲಕ್ಷಣಂಗಳೇ ನಿನಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳ ಎಂದಿಗೆ ತೋಚದು ಪಾರ್ಥ. ದುರದವ ನೀನೇ ಅತಿ ಸಮರ್ಥ. ಅಂಬುಜಾಕ್ಷನಾದ ಸಾಂಬಸಕನೇ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿಯು ಮಾತ್ರ ನಾನೆಂದಿಗೂ ನಂಬಲಾರೆನು. ಅದು ಏಕೆ ಪಲ್ಗುಣ? ಅದು ಯಾತಕ್ಕೆಂದರೆ ಇಂದಕ್ಕ ಇಂದ್ರ ಕಿಲಾದ್ರಿಯ ಚಂದ್ರದರ ನಡೆದ ಬಂಡೂರ ಕಾಳಗವನ್ನು ಮಾಡಿದನು. ಇಂದ್ರನಪುರಕ್ಕೆ ತಾಳಿಯನ್ನಿಟ್ಟ ಮದಂಧರಾದ ನಿವಾಸ ಕವಚಕರೆಂಬ ರಕ್ಕಸರನ್ನು ಕೊಲ್ಲಿದನು. ಸುರಾಸುರರು ತಲೆದೂಗುವಂತೆ ದೃಪದನು ನಿರ್ಮಿಸಿದ ಮತ್ಸ್ಯೇತ್ರವನ್ನು ಭೇದಿಸಿ ಈ ಭೂಮಿಗೆ ಭಾಗವಂತ ಮಾಡಿದನು. ನಿಜ ಪಾರ್ಥ, ನಿಜ. ಮಂಡಲೇಶ ನಂಪಿ ಚಂಡಿಯನ್ನು ಕಟ್ಟಿಕೊಂಡ ಐದ ಭುಜಬಲ ದಂಡ ಕೋದಂಡ ಪಾಂಡಿತ್ಯನಾದ ಕಾದಾಡಿ ಗೆಲ್ಲಿದನು. ರೋಷ ಭೀಷಣರಾದ ಕಲಿಭೀಷ್ಮನನ್ನು ಜಯಿಸಿದನು. ಅಂದಿ ಇಲ್ಲದ ಯುದ್ಧದ ಆಯಾಸವು ಹಿಂದೇಟಕ್ಕೆ ಉದ್ಭವಿಸುವುದ ಮಧುಸೂದನ. ಅನುಭವ ಮಾತ್ರ ಎನ್ನಗೆ ತಿಳಿಯದು. ಇದು ಮಾತ್ರ ಕದನದ ಆಯಾಸವಲ್ಲವೋ ಪರಮಾಕ್ಷನೇ? ಮೃದದಿಂದ ತಿಳಿಬೇಳು ಬೇಗನೆ. ಅರ್ಜುನ, ಕ್ಷಣ
ಜನಾರ್ದನ, ಅದು ಕದನದ ಆಯಾಸವೇನು ನನಗೆ ತಿಳಿಯದು. ನಿನಗೆ ತಿಳಿಯದ ಕಾರ್ಯ ಯಾವುದಿರುವುದು ಕೃಷ್ಣ? ಅದು ಇಲ್ಲಿ ನೋಡು. ಪರಮಾತ್ಮ, ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರಳು ನಾವು ಸ್ನಾನವಗೈದರೆ, ಇದರಳು ನಾವು ಸ್ನಾನವಗೈದರೆ ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯತೆಯ, ಪರಿಹಾರವೋ ನಮ್ಮ ಈ ವ್ಯತೆಯ. ಹೇಳುವುದು ಚೆನ್ನಾಗಿ ಕೇಳು. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರಳು ನಾವು ಸ್ನಾನವಗೈದರೆ, ಇದರಳು ನಾವು ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯತೆಯ, ಪರಿಹಾರವೋ ನಮ್ಮ ಈ ವ್ಯತೆಯ, ಪರಿಹಾರವೋ ನಮ್ಮ ಈ ವ್ಯತೆಯ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ. ಚೆನ್ನಾಗಿ ಕೇಳು. ಥಳಿಸುವ ಮರಿ ಮೀನುಗಳಿಂದ ಪರಿಶೋಭಿಸುವುದು ಕೊಳದ ಥಳಿಸುವ ಮರಿ ಮೀನುಗಳಿಂದ ಪರಿಶೋಭಿಸುವುದು ಕೊಳದ ಅಂಬ, ಉಭಯರು ನಾವು ಸ್ನಾನವಗೈದರೆ, ಉಭಯರು ನಾವು ಸ್ನಾನವಗೈದರೆ, ಸ್ನಾನವಗೈದರೆ ಪರಿಮಾಣಕ್ಕಾಗುವುದು ಆನಂದ, ನನಕಾಗುವುದು ಆನಂದ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರೊಳು ನಾವು ಸ್ನಾನವಗೈದರೆ, ಇದರೊಳು ನಾವು ಸ್ನಾನವಗೈದರೆ ಪರಿಹಾರವೋ ನಮ್ಮ ಈ ವ್ಯತೆಯ, ಪರಿಹಾರವೋ ನಮ್ಮ ಈ ವ್ಯತೆಯ, ಪರಿಹಾರವೋ ನಮ್ಮ ಈ ವ್ಯತೆಯ. ಅರ್ಜುನ, ಜನಾರ್ದನ, ಸಲ್ಲಲಿತನಾದ ಮನೋಲ್ಲಾಸಗೊಳ್ಳುವಂತೆ ಈ ಸರೋವರದಲ್ಲಿ ಒಂದು ಕೊಳವಿರುವುದು. ನಾರಾಯಣ, ಕಣ್ಣಿಗೆ ಕಂಗೊಳಿಸುವ ಮರಿ ಮೀನುಗಳಿಂದ, ಎಲ್ಲಿ ನೋಡಿದರೂ ಕರಕಮಲಗಳಿಂದ, ಸೋಪಾನಂದಗಳಿಂದ ಒಡಗೂಡಿ ಶೃಂಗಾರವಾಗಿ ಕಾಣುವ ದಾಸಾರವಿರುವುದು. ಅರ್ಜುನ, ಜನಾರ್ದನ, ನಿನ್ನಂತೆ ನನಗೂ ಸಹ ಆಯಾಸವಾಗುವುದು. ಈ ಸರೋವರದಲ್ಲಿ ನಾವಿರುವರು ಸ್ನಾನವನ್ನು ಮಾಡಿದರೆ ನಮ್ಮಿಬ್ಬರ ಯುದ್ಧದಾಯಸ ಪರಿಹಾರವಾಗುವುದೇನು ಫಲ್ಗುಣ? ಜಲಸ್ಥಾನಕ್ಕೆ ಹೋಗೋಣ ಈ ಕ್ಷಣ. ನಿನ್ನಿಂದ ಎಂದಾಗಲಿ ಹೋಗೋಣ ನಡಿ ಮಧುಕೈಟ ಮರ್ತನ ಎದುರುಗಳ ಕಾರಣ. ಸಾರಥಿ ದೇವ ಮಾಡುವುದು ನೋಡಿ ಇಲ್ಲೊಂದು ಯುಕ್ತಿ. ಇದೇ ಕೊಳದಲ್ಲಿ ಪಾರ್ಥನಿಗೆ ತಿಳಿಸಲು ಮಗನ ಮರಣದ ಸಂಗತಿ. ಫಲ್ಗುಣ, ಪರಮಾತ್ಮ, ಸ್ವಲ್ಪ ಈ ಕೊಳವನ್ನೇ ನೋಡುವಂತಹ ನೋಡಿದನು ಪರಮಾತ್ಮ. ಅರ್ಜುನ, ಜನಾರ್ದನ, ಸ್ವಲ್ಪ ಈ ಕೊಳವನ್ನೇ ನೋಡುವಂತವನಾಗು. ನೋಡಿದನು ಪರಮಾತ್ಮ. ಕೊಳದೊಳಗಿನ ಮೀನುಗಳ ಆಟವು ಎಷ್ಟು ಮನೋಹರವಾಗಿ ಕಾಣುವುದು ನೋಡು. ಹೌದು ನಾರಾಯಣ. ಅರ್ಜುನ, ಜನಾರ್ದನ, ಒಂದು ಮೀನಿನ ಮರಿಯು ತನ್ನ ಎತ್ತವರ ಹತ್ತಿರವಿರದೆ ಬಲೋತ್ತಮವಾದ ಮೀನುಗಳಿಗೆ ಕಾದಾಡುವ ರೀತಿಯನ್ನು ನೋಡು. ನೋಡಿದನು ನಾರಾಯಣ. ಅರ್ಜುನ, ಜನಾರ್ದನ, ಅಷ್ಟರಲ್ಲಿಯೇ ತನ್ನ ಉತ್ತರವಾದ ಲೆಕ್ಕಗಳನ್ನು ಮೀನುಗಳನ್ನು ನಕ್ಕಿಲ್ಲದ ಧರಾತರಿಸಲ್ಪಟ್ಟಿತು ನೋಡು. ಫಲ್ಗುಣ, ಪರಮಾತ್ಮ,
ಪರಮಾತ್ಮ. ಅಯ್ಯೋ ಪಾಪ, ನೋಡಿದ್ಯಾ? ನಿಕ್ಕುಳಿದ ಮಸ್ತಂಗಳು ಏಕಕಾಲದಲ್ಲಿ ಆ ಸಣ್ಣ ಮೀನಿನ ಮರಿಯನ್ನು ಮುತ್ತಿದೆವು ನೋಡು. ಪರರ ಮಾತನ್ನು ಕೇಳಿ ಕೋತಿಯಂತೆ ಹಾರಾಡುವ ಮತ್ತೊಂದು ಮೀನು ಎತ್ತಲಿಂದ ಬಂದು ಆ ಸಣ್ಣ ಮೀನಿನ ಕೈಗಳನ್ನು ಕತ್ತರಿಸುವ ರೀತಿಯನ್ನು ನೋಡು. ಅರ್ಜುನ, ಜನಾರ್ದನ, ಅಯ್ಯೋ, ಈಗ ಅದು ಅತಿ ದೊಡ್ಡವಾದ ಮೋಸ ಕೃತ್ಯವನ್ನು ಸತ್ಯವನ್ನು ತಿಳಿದುಕೊಂಡು ತನ್ನ ತಾತನಾದ ಬಂಧು ಬಾಂಧವರನ್ನು ಸ್ಮರಿಸುತ್ತಾ ತನ್ನ ವೈರಿಗಳಾದ ಮರಿ ಮೀನುವ ಕಡೆ ಬಾಲವನ್ನು ಮಾಡಿ ಪರಮೇಶ್ವರ ಭಕ್ತರು ಭಕ್ತ ದಿವಾಕರ ಎಂದು ತನ್ನ ಆಸೆಯನ್ನು ಬಿಟ್ಟಂತಾಯ್ತು ನೋಡು. ಫಲ್ಗುಣ, ಪರಮಾತ್ಮ, ಆ ಮರಿ ಮೀನಿನ ತಂದೆಯೋ ಇಲ್ಲವೋ ತಾತನೋ ಬಂದಂತಾಯ್ತು ನೋಡು. ಎಷ್ಟು ರಭಸದಿಂದ ಬರುವನು ನೋಡು. ಆ ಬರುವ ರಭಸದ ಆರ್ಭಟಕ್ಕೆ ಸರೋವರದಲ್ಲಿದ್ದ ವೈರಿ ಮೀನುಗಳನ್ನು ನಿರ್ನಾಮ ಮಾಡಿ ಸರೋವರವೆಂಬ ರಾಜ್ಯಕ್ಕೆ ರಾಜನಂತೆ ಇದ್ದು ಮಗನ ವ್ಯಸನವನ್ನು ಬಿಟ್ಟು ಎಷ್ಟು ಸುಖದಿಂದ ಇರುವನು ನೋಡು. ಅರ್ಜುನ, ಜನಾರ್ದನ, ತತ್ಕಾರಣ ನಾವು ಕೂಡ ಈ ಸರೋವರದಲ್ಲಿ ಸ್ನಾನವನ್ನು ಮಾಡಿದರೆ ನಮ್ಮಿಬ್ಬರ ಯುದ್ಧದ ಆಯಾಸವು ಪರಿಹಾರವಾಗುವುದೇನು? ಫಲ್ಗುಣ, ಜಲಸ್ಥಾನಕ್ಕೆ ಹೋಗಣಿ ಈ ಕ್ಷಣ. ನಿಶ್ಚಯಂತಾಗಲಿ ನಾರಾಯಣ. ಅರ್ಜುನ, ಜನಾರ್ದನ, ನಾವೀರೂರ ಪೈಕಿ ಈ ಸರೋವರದಲ್ಲಿ ದಾರು ದಾರು ಬಹಳ ಹೊತ್ತಿನ ಪರ್ಯಂತರ ಮುಳುಗುವು ನೋಡೋಣಪ್ಪ. ಆಯಿತು ನಾರಾಯಣ. ಹಾಗಾದರೆ ತಡಬೇಕೆ, ಮುಳುಗೋಣ ನಡಿ. ಜೈ ನಾರಾಯಣ. ಶಾಮೀನ್ ತಿರುಮಲ ಅವರು ಅರ್ಜೆಂಟ್ ಆಗಿ ಬರ್ಬೇಕು. ಶಾಮೀನ್ ಹಾಕ ತಿರುಮಲ. ಎಲ್ಲ ಸಾರಥಿ ದೇವ, ಭಾರತನು ಸಂಪೂರ್ಣ ನೀರಿನ ಮುಳುಗದಾಗಾಯಿತು. ಏನಪ್ಪ, ಒಳ್ಳೆ ಬಿಸಿಲ ಕರ್ಕೊಂಡು ಮುಣಿಸ್ಬಿಟ್ಟು ಮರಯ. ಆಕಾಶವಾಣಿಯ ಶಬ್ದದಂತೆ ಇವನ ಕಣ್ಣಂಗಳಿಗೆ ಕೇಳಿಸುವಂತೆ ಸ್ವರೂಪ ಧ್ವನಿಯನ್ನು ಮಾಡಿದನು. ವಿಜಯನೇ ಮಡಿದನು ನಿನ್ನ ಸುತನು ನಿಜ ಶಕದ ಯುಗದಲ್ಲಿ. ವಿಜಯನೇ ಮಡಿದನು ನಿನ್ನ ಸುತನು ನಿಜ ಶಕಟ ಯುಗದಲ್ಲಿ. ಷಡುರತಾದಿಗಳೊಡನೆ ಹಗೋರ ತರಮಾದ ಯುದ್ಧವೇ ಮಾಡಿ ಕೊನೆಗೆ ಮರಣವಾದನು ಪಾರ್ಥ. ಪಾರ್ಥ ಎಲೈ ಸುರೇಂದ್ರ ನಂದನನೇ, ನಿನ್ನ ತನೆಯನಾದ ಅಭಿಮನ್ಯುನ ಚಕ್ರಬಿಂಬದ ಕೋಟೆಯಂ ಪಕ್ಕು ಷಡುರತಾದಿಗಳ ಮುರಿದನವರ ಸೊಕ್ಕು. ಕೌರವನ ಸುತ ನೂರುವರ ತಳೆಗಳನ್ನು ತೆರೆದು ಹೀಡಾಡಿ ಸುರಲಲನೆಯರ ಚೆಲುವಿಗೆ ತಾ ಮನಸಾವಲಿದು ವೀರ ಸ್ವರ್ಗಾರೋಹಣನಾದನು ಪಾರ್ಥ. ಹೀಗಾದನು ನಿನ್ನ ಮಗನ ಅಯ್ಯೋ ಶಿವ ಶಿವ, ಇದು ಏನು ದುರ್ಭವ? ಶಕಟ ವ್ಯೂಹದಲ್ಲಿ ಮಕುಟ ವರ್ತನನಾದ ಅಭಿಮನ್ಯನ ಕೌರವರ ಬಲ ನಿಖರದೊಳಗೆ ಮಡಿದೆಂದು ಆಕಾಶವಾಣಿ ಧ್ವನಿಯಾಯಿತು. ಅಯ್ಯೋ ಹರ ಹರ, ಗಾಜಿಯಾದನೇ ಮಗನು. ಹಠ ಇನ್ನೇನಿದೆ? ಎನ್ನ ಸಂತೋಷ ಸಾಗರವೆಂಬುವುದು ಮಾತ್ರ ಬಸಿದು ಹೋಯಿತು. ತತ್ಕಾರಣ ಕೇಶವ, ಇದು ಏನೋ ಎನ್ನಗೆ ಒಮ್ಮಿಂದೊಮ್ಮೆ ಇಂಥ ಅಸತಳ ಮಾದ ಶೋಕಾಗ್ನಿಯ ಉದಯಿಸಿತೆಂದು ಈ ಮಾಯಾವೇಶಿಯನ್ನು ಕೇಳಿ ಮರೆಮಾಚಿದನೆ. ಅಯ್ಯೋ ಅಸುರಾರಿಯೇ, ಅಸುರಾರಿಯೇ, ಇನ್ನು ನೀರಿನೊಳಗೆ ಉಸಿರಾಡದಂತೆ ಯಾತಕ್ಕೆ ಮುಳುಗಿರುವಿ? ಏಳು ಏಳು ಬೇಗನೆ. ಎನ್ನಯ ಮಗನ ವ್ಯಸನವು ಸಂಘಟಿಸಿತು ಮುರವರ್ಧನ. ಈ ಜನ್ಮವೇ ಸಾಕು ಸಾಕು ಲೋಕೇಶ, ಎನ್ನನ್ನು ಇಲ್ಲಿಗೆ ಕರೆ
ತೊಂದಾರೇನಿರುವುದು ತೊಂದಾರೇನಿರುವುದು ನಿನ್ನ ರಕ್ಷಿಸಲು ನಾನಿರುವೆನಾ ನಿನ್ನ ರಕ್ಷಿಸಲು ನಾನಿರುವೆನಾ ಮಾತಾ ಏನಿದು ಮೌನ ಸಲ್ಲದು ತೊಂದಾರೇನಿರುವುದು ತೊಂದಾರೇನಿರುವುದು ನಿನ್ನ ರಕ್ಷಿಸಲು ನಾನಿರುವೆನಾ ನಿನ್ನ ರಕ್ಷಿಸಲು ನಾನಿರುವೆನಾ ಮಾತಾ ಏನಿದು ನಿಗಮ ಗಮಕ್ಕೆ ಸಿಲುಕಾದ ಮಹಿಮನು ಜಗದೋದ್ಧಾರಕ ಜೊತೆಯಾಗಿ ಇರುವೆನಾ ನಿಗಮ ಗಮಕ್ಕೆ ಸಿಲುಕಾದ ಮಹಿಮನು ಜಗದೋದ್ಧಾರಕ ಜೊತೆಯಾಗಿ ಇರುವೆನು ಬೆಂಬಲ ನಾನಿರಲು ಬಂದ ಭಯವೇನಾ ಬೆಂಬಲ ನಾನಿರಲು ಬಂದ ಭಯವೇನೋ ತುಂಬಿದ ಅಂಬುದಿ ಜಲ ದಾಟಿಸುವೆನಾ ತುಂಬಿದ ಅಂಬುದಿ ಜಲ ದಾಟಿಸುವೆನಾ ಪಾಠ ಏನಿದು ಮೌನ ಸಲ್ಲದು ಆಹಾ ಇದೇನು ಚೌಚವು ಕುಂತಿ ಪುತ್ರನಾದ ಪಾರ್ಥನೆ ನಾವಿರುವರು ಈ ಸರೋವರದಲ್ಲಿ ಸ್ನಾನವನ್ನು ಮಾಡುವ ಸಮಯದಲ್ಲಿ ನೀನು ಬಿಕ್ಕಿ ಬಿಕ್ಕಿ ಧಿಕ್ಕರಿಸುವುದಕ್ಕೆ ಕಾರಣವೇನು ಎಲ್ಲ ಧನಂಜಯ ನಿನಗೆ ದಾವ ತೊಂದರೆಗಳು ಬಾರದಂತೆ ಕಾದುಕೊಂಡು ಬಂದಿಯೇನು ಅದೇನು ನಿಮ್ಮ ಮನಸ್ಸಿನ ಸಂದೇಹ ಸಂಶಯ ಎನ್ನ ಮುಂದೆ ಎಂದತನೆಯ ಈ ಶ್ರೀಕೃಷ್ಣನಿರುವ ತನಕ ನಿನಗೆ ಬಂದಿರೋದೇನು ಭಯ ನಗದರನೇ ಅರೆ ಪಾರ್ಥನೆ ಎನ್ನ ಮಗನ ಅಗೆಗಳ ಪದ್ಮವ್ಯೂಹದೊಳಗೆ ಮಡಿದನೆಂದು ಖಗಲತ್ತನೆಯು ಕೇಳಿತು ಎನ್ನಗೆ ಹೌದಾ ಪಲ್ಗುಣ ಎನ್ನ ಹೃದಯದೊಳ್ ಬುಗಿಲೆಂದು ದಿಕ್ಕಂಪಾಯಮಾನವಾಯಿತು ಎನ್ನ ಮನಸ್ಸಿಗಿನ್ನೇನಿದೆ ಮಗನನ್ನು ಕಾಣಲಾರನೆಂದು ಮೃಗಗಳಲ್ಲಿ ನಿಜ ಮೀರಿ ಕಣ್ಣೀರು ಸುರಿಯುತ್ತಲಿವೆ ಗಳಿಗೆ ಬಾಲಕನ ಮೋಹವನ್ನು ನಡೆಸಿಕೊಂಡರ ದಕ್ಕನ ಉರಿಯದ್ದು ಹೊರಸೂಸುತ್ತಲಿದೆ ಜಗದೊಡೆಯನೇ ಪ್ರಾರ್ಥನೆ ನಗೆ ಮುಖದ ಮಗುವಿನನ್ನು ಕಳೆದುಕೊಂಡು ಹೊರಗಳಿಗೆ ಸೇರಿಸಲಾರನು ಖಗರಾಗಮನನೇ ಪಲ್ಗುಣನೆ ಭೂಭಾಗಗೋಸ್ಕರ ಕೌರವರೊಡನೆ ಕಾದಾಡಿ ಈ ಗಜನಗರವನ್ನು ಆಳಲಾರನು ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದ ಈ ಪೃಥ್ವಿ ಮೇಲೆ ಹಿರಲಾರನು ಕೃಷ್ಣ ಅರ್ಜುನ ಸಕಲವನಿ ಹರಿದು ಕೌರವನ ಬಲ ನಿತರದೊಳಗೆ ಸುಕುಮಾರನೆಯ ನಲುವ ಯುದ್ಧರಂಗದ ಸುದ್ದಿಯನ್ನು ಮುಂದೆ ಉಸಿರಿದ್ದರೆ ಹನುಮೂತಿಗೆ ಬೆಂಬಲವಾಗಿ ನಮ್ಮವಾಗಿ ಕೌರವರ ಉಸಿರು ನಿಲ್ಲಿಸಿ ಹೆಸರಿಲ್ಲದಂತೆ ಮಾಡಿ ಶಿಶುವಿನನ್ನು ಕರೆದುಕೊಂಡು ಬರುತ್ತಿದ್ದೇನಲ್ಲ ತಿಳಿಯಲಿಲ್ಲ ನಿನ್ನ ಮಾಯಾ ಮಾತ್ರ ಗೋಪಾಲ ಅಭಿನಂದಿವಿನ ಪ್ರಾಣಕ್ಕೆ ಅರ್ಜುನ ಜನಾರ್ದನ ಹೇಳುವನು ಕೇಳು ಅದನ್ನು ಚೆನ್ನಾಗಿ ಹೇಳು ಪರಮಾತ್ಮ ವಿಜಯ ಬರಿದೇನೆ ಜರೆಯುವೆಯ ಎನ್ನಯ ಮಹಿಮೆಯನೇ ಮರೆತೆಯ ಸಹಿಸಲಾರೆನು ನಿಂದೆಯ ಅರ್ಜುನ ಹೇಳುವನು ಕೇಳು ಚೆನ್ನಾಗಿ ಹೇಳು
ಸುತರನು ಮರೆತು ನಿಮ್ಮಳು ಬೇರದೆ ಕೋಲಿಯ ಹಾಳಂತೆ ನಿರುತವು ನಡೆದೆ ಕೋಲಿಯ ಹಾಳಂತೆ ನಿರುತವು ನಡೆದೆ ವಿಜಯ ಬರಿದೇನೆ ತೆರೆಯುವೆಯ ಎನ್ನಯ ಮೈಗಯನೇ ಮರೆತೆಯ ಕೈಸಾಲಾರೆನು ಹಿಂದೆಯ ಅರ್ಜುನ ಜನಾರ್ದನ ನಿನಗೆ ಇಂತಹ ಜ್ಞಾನವು ಎತ್ತಲಿಂದ ಬಂದು ಆವರಿಸಿತು ಈ ಕೊಳದಲ್ಲಿ ಮುಳುಗಿದ ಕ್ಷಣವೇ ಬಂದು ಆವರಿಸಿತು ಕೃಷ್ಣ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವಲ್ಲ ಈಗ ಎತ್ತವಾಯಿತು. ಜ್ಞಾನವ ದೈವ ಸಮಯದಲ್ಲೇ ಹರಿದೋಯಿತು ಕೃಷ್ಣ. ಧನುಂಜಯ ಧನುಜಾರಿಯೇ ನಾವೀರುವರು ಇಲ್ಲದ ಕಾಲದಲ್ಲಿ ನಿನ್ನ ತರಳನ್ನು ಕೌರವಳನೆ ದುರದಾತುರನಾಗಿ ಹೋದ ವರ್ತಮಾನವನ್ನು ಅರಿಯದೆ ಎನ್ನ ಮೇಲೆ ಬಾರದ ನಿಷ್ಠೂರದ ಹೊರೆಯನ್ನು ವರಿಸುವೆಯ ಕಲಿಪಾರ್ತನೆ ಜಗತ್ಕರ್ತನೆ ಕೂಲಿ ಇಲ್ಲದ ನಿನ್ನ ರಥವನ್ನು ಹೊಡೆದು ಕಾಲಹರಣೆಯನ್ನು ಮಾಡುವ ಹಾಳಿಗೆ ಇಂಥ ಖಾಲಿ ಮಾತನಾಡಬಾರದು. ಅರ್ಜುನ ಜನಾರ್ದನ ಅವರವರ ಕರ್ಮಾನುಸಾರವಾಗಿ ಆ ವಾರಿಜೋತ್ವವನ್ನು ಬರೆದ ಲಿಖಿತಕ್ಕೆ ದಾರ ಮಾಡುವುದೇನಿದೆ. ಪಾಲ್ಗೊಳ್ಳಲೇ ಪರಮಾತ್ಮನೇ ಅಭಿಮನ್ಯುನ ಸಂಗತಿಯು ಕಾಣದವನನ್ನು ಕಣ್ಣಿಲಿ ನೋಡಿ ನೋಡಿ ನೀನಾಡುವ ನುಡಿಯು ಅನರ್ಥ ಬಲ್ಲಿದ ನಾಥ ಪುಲ್ಲಲೋಚನನೇ ಕಲಿಪಾರ್ತನೆ ನಿನ್ನ ಮಾಯಾಜಾಲದ ಗುಣವೆಲ್ಲ ನಾಂ ಬಲ್ಲೆನು. ನೀನೇನು ಬಲ್ಲಿಯೋ ಧನಂಜಯ ನೀನು ಬಾಲಕನಿರುವಾಗಲೇ ತಂದೆ ತಾಯಿಯನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ಕಳೆದಿ. ಅದು ಜಗತ್ತಿಗೆ ಗೊತ್ತಿದ್ದ ವಿಷಯವಲ್ಲವೇ? ಆಗ ಮೈದುನನಾದ ರುಕ್ಮಾಂಗದನನ್ನು ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಒಡಿಸಿದಿ. ಪಡೆದ ತಾಯಿಯಾದ ರೇಣುಕೆಯ ತಲೆಯನ್ನು ಕಡಲಿಯಿಂದ ಈ ಪಡವಿಗಿಳಿಸಿದಿ. ಇಂಗಿರೇಶನೇ ಇಂದ್ರತನೆಯನೇ ಕೇವಲ ಬಂಧುಗಳಿಗೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಎಕ್ಕೋ ಚಿತ್ತ ನಿನ್ನ ಸೋದರ ಅಳಿಯನಾದ ಅಭಿಮನ್ಯುವಿನ ಪ್ರಾಣವನ್ನು ಉಳಿಸುವೆಯನೋ ಮುರಹರಿ. ಆರಿಗೂ ತಿಳಿಯದ ನಿನ್ನ ಕಪಟದ ದಾರಿ. ಸೌಲಚಾತಿ ಅದನ್ನು ಚೆನ್ನಾಗಿ ಹೇಳು ಪರಮಾತ್ಮ. ಬಿಡು ನಿನ್ನ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ ಬಿಡು ನಿನ್ನ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ ಜಡಮತಿ ಕಂಸನ ಹೊಡವಿಗೆ ಕೆಡಹಿದೆ ಹಡೆದ ನಾಯಿಯ ಶಿರವನ್ನು ಹಾರಿದೆ. ಅರ್ಜುನ ದೇವರು ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಪರಮಾತ್ಮ. ಜಡಮತಿ ಕಂಸನ ಹೊಡವಿಗೆ ಕೆಡಹಿದೆ ಹಡೆದ ನಾಯಿಯ ಶಿರವನ್ನು ಹಾರಿದೆ. ಆದರೆ ನೀನೇಕೆ ಭೀಷ್ಮನ ಗೆಲ್ಲಿದೆ. ಆದರೆ ನೀನೇಕೆ ಭೀಷ್ಮನ ಗೆಲ್ಲಿದೆ. ತಂದೆಯವನವನು ದಹಿಸಿದೆ ನೀನು ದಹಿಸಿದೆ. ಬಿಡು ನಿನ್ನ ಬಿಡು ನುಡಿಯು ವೀರನೇ ಕಲಿ ಪಾತನೆ ಕಲಿ ಪಾತನೆ. ಕಡುಗಲೆಯಾದ ಪಾರ್ಥನೆ ಬಿಡಿ ಬಿಡಿ ನಿನ್ನ ಬಿಡಿ ನುಡಿಗಳನ್ನು ಬೇಗನೆ. ಜಡಮತಿ ಸೋದರ ಮಾವನಾದ ಕಂಸನನ್ನು ಈ ಪಡವಚಯಕ್ಕೆ ಕೆಡಹಿದನು. ಸೊಕ್ಕಿನಿಂದ ಕಾದಾಡಲು ಬಂದ ರುಕ್ಮಾಂಗದನನ್ನು ಅಣ್ಣನಾದ ಬಲರಾಮನ ಕಡೆಯಿಂದ ಒಡಿಸಿದನು. ಅರ್ಜುನ ಜನಾರ್ದನ ಬಂಧು ಬಾಂಧವರು ಎನ್ನನ್ನು ಅತಿಸಿದನನ್ನಾಡೇರು ನನಗೆ ಚಿಂತೆ ಇಲ್ಲ. ಅರ್ಜುನ ಜನಾರ್ದನ ನಿಮ್ಮ ತಾತನಾದ ಕಲ್ಬಿ ಸ್ಮರಣೆ ಕಾದಾಡಿ ನೀನೇ ತಕ್ಕ ಸಂಹಾರ ಮಾಡಿದಿ. ನಿನ್ನ ಅಂತಃಕರಣದಿಂದ ಪರಮಾತ್ಮ ಇದು ಅಲ್ಲದೆ ನಿಮ್ಮ ತಂದೆಯಾದ ಇಂದ್ರನ ಕಾಂಡವನವನ್ನು ನೀನೇ ತಕ್ಕ ದಯಿಸಿದಿ. ನಿನ್ನ ಕುತಂತ್ರದಿಂದಲ್ಲವೇ ನಾರಾಯಣ.
ಬಂದ ಫಲವೇನು? ಅರ್ಜುನ, ಜನಾರ್ದನ, ಆಯುಷ್ಯ ಮುಗಿದ ತಕ್ಷಣವೇ ದಾರು ಕಡೆಯಿಂದಾದರೂ ಮರಣ ಬರುವುದು. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಧನುಂಜಯ, ಧನುಜಾರಿಯೇ, ಅವರವರ ಕರ್ಮಾನುಸಾರವಾಗಿ ಆ ವಾರಿಜೋಗವನ್ನು ಬರೆದು ಲಿಖಿತಕ್ಕೆ ದಾರ ಮಾಡುವುದೇನಿದೆ? ಅಭಿಮನ್ಯುವಿನ ಸಂಗತಿಯು ಧರ್ಮದಿನಲ್ಲಿಗೆ ಹೋದರ ಮಾತ್ರ ನಿಜವಾಗಿ ತಿಳಿಯುವುದು ಗಾಂಡೀವಿ. ಬಿಡಿ ಬಿಡಿ ಯೋಚನೆಯನ್ನು ಯಾತಕ್ಕೆ ಮಾಡುವುದು? ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ, ಕ್ಷೀರಬ್ದಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ ಅವರ ನೀನು ಭುವನ ಗುಪ್ತಿಯಾಗಿಯೂ ಜಗದ್ವಾಪಕನಾಗಿಯೂ ಸರ್ವಾಂತರಯಾಮಿಯಾಗಿಯೂ ವೇದಗಳಿಗೆ ಸುಲುಕದ ಮಹಾಮಹಿಮನಾಗಿಯೂ ನಿನಗರಿಯದ ಕಾರ್ಯವಾವುದು ನೀನಿಲ್ಲದಿರುತ್ತದೆ ಈ ಜಗತ್ತಲ್ಲಿ. ನಾರಾಯಣ, ಅರ್ಜುನ, ಜಗಜ್ಜೀವ ಜಾಲಂಗಳಿಗೆ ಸೂತ್ರಧಾರಕನಾದ ನನ್ನ ವೈರಿಗಳ ಕಡೆಯಿಂದ ಕೊಲ್ಲಿಸಿ ಎನ್ನ ಮುಂದೆ ಏನು ಕಾಣದವನಾಗಿ ಬೆಳೆಯುವೆಯ ಕೃಷ್ಣ. ಅರ್ಜುನ, ನಿನ್ನಳಿಯನ ಶೌರ್ಯ, ಧೈರ್ಯ, ಚಾತುರ್ಯ, ಗಾಂಭೀರ್ಯಾದಿಗಳನ್ನು ನಡೆಸಿಕೊಂಡರೆ ನೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವುದು. ಅವನ ಮುಖಾರವಿಂದವನ್ನು ನೋಡದೆ ಇರಲಾರೆನು ನಾನೊಂದು ಕ್ಷಣ. ಕೃಷ್ಣ, ಫಲ್ಗುಣ, ನಿನ್ನಿನ ರಾತ್ರಿ ಪಂಕ್ತಿ ಭೋಜನದಲ್ಲಿ ಹಪ್ಪ ಆ ಕಪಟ ನಾಟಕನಾದ ಶ್ರೀಹರಿಯನ್ನು ಮಾತ್ರ ನಂಬಬೇಡವೆಂದು ಹೇಳಿದನಲ್ಲ. ಅಯ್ಯೋ, ಈಗ ಅವನ ಮಾತು ಸಹಜವಾಗಿ ತೋರಿತಲ್ಲ. ಅಂತ ಸುಗೂಸುವಿನನ್ನು ಕಳೆದುಕೊಂಡ ಕಾದಾಡಿದರೆ ಬಂದ ಭಾಗ್ಯವೇನು ರುಕ್ಮಿಣಿ ಪ್ರಾಣನಾಥ. ಧರ್ಮಜನಲ್ಲಿಗೆ ಮಾತ್ರ ಬರಲಾರದು ನಾನು ಸರ್ವದಾ. ರಿಪುಕುಲ ಪಟರೆಂಬ ವಾರಣ ಕದಂಬಕ್ಕೆ ಎಂಬುಗುಣದ ಕುಂಭ ತಲವಂ ಭೇದಿಸಿ ಅಂಬರಕ್ಕೆ ಮನಗೊಲೆಗೆ ಮಹಾರಾಜರಂತೆ ಮೆರೆಯುತ್ತಿರುವ ಕದನ ಪ್ರಯುಕ್ತರಾದ ಧನುಂಜಯನೇ, ಇಡೀತೇನು ನಿನಗೆ ಮಂದಮತಿ ಬೇಗನೆ. ಧೃತಿಗುಂದದ ಮಧ್ಯೂತನಾದ ಧರ್ಮಜನಲ್ಲಿಗೆ ಹೋದರೆ ಸುತರನಿಗೆ ಸ್ಥಿತಿಯು ತಿಳಿಯಬಹುದು. ಅರತವೇರು ಪೃಥ್ವಿಪರ್ಣಿಗೆ ಅತಿ ವೇಗದಿಂದ ಹೋಗುವುದಕ್ಕೆ ಯುದ್ಧಕ್ತನಾಗಿ ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ. ಮುದುರ್ತ ಪೈಪ ಅಂಬುಜಾಕ್ಷನೇ, ಕಲಿಪಾರ್ತನೆ, ನಿನ್ನಳಿಯನಾದ ಅಭಿಮನ್ಯುನ ಕುಂಬಿನಿ ಶರಣನ ಕಾದಾಡಿ ಕರಂಬುಜಗಳೆಲ್ಲ ನಿಂತ ಕಾಲದಲ್ಲಿ ಎನ್ನನ್ನು ಮಾತ್ರ ಎಷ್ಟು ನೆನೆಸಿದನು, ಎಷ್ಟು ಪರಿತಾಪಗೊಂಡು ಕಣ್ಣೀರು ಸುರಿಸಿದನು, ಎಷ್ಟು ಹಂಬಲಿಸಿದನು, ಎಷ್ಟು ಮನನೊಂದು ಮರುಗಿದನು. ಅಯ್ಯೋ ಅಭಿಮನ್ಯುವೇ, ನಿನ್ನ ಪ್ರಾಣಾರಣಗೊಳಿಸಿದವನ ಚಿರವನ್ನು ಗಗನಾಂತರಕ್ಕೆ ಆಡಿದರೆ ಮಾಡಿಬಿಡಲೆ. ಅಯ್ಯೋ, ಎಷ್ಟು ಒಡೆದುಕೊಂಡರೂ ಬಂದ ಫಲವೇನಿದೆ? ಹತಭಾಗ್ಯನಾದನು ನಾನು, ಹತಭಾಗ್ಯನಾದನು. ಕೃಷ್ಣ, ಅರ್ಜುನ, ಇರಲಿ ನೋಡೋಣ. ಯುಧಿಷ್ಠಿರನಲ್ಲಿಗೆ ಮಾರುತನಿಗಿಂತ ಮಿಗಿಲಿಸಿದ ಭುಜಬಲ ದಂಡನ ರಥವನ್ನು ಬಿಡು ಗೋವರ್ಧನ ಧಾರಣ ತಲೆಮಾಡದ ಒಡಿ ಕ್ಷಣ. ಪಟುಪಟ ಕುಲೋತ್ತಮನಾದ ಸೂತನೆ ದೇವ, ಎನ್ನ ಹಠವತೀರಿತು ಇಂದಿಗೆ ಬೇಗನೆ. ಹೌದು ದೇವ, ಪೂರ್ವ ದ್ವೇಷಿಯಾದ ಅಭಿಮನ್ಯು ನಮ್ಮನನ್ನು ಪದ್ಮವ್ಯೂಹದಲ್ಲಿ ಮರಣ ಹೊಂದಿದ ಸಂಗತಿಯು ಪಿತನಾದ ಪಾರ್ಥನಿಗೆ ತಿಳಿಸಿದನು. ಸಾರಥಿ, ಮುಖ್ಯವಾಗಿ ಎನ್ನ ಕಾರ್ಯ ನೆರವೇರಿತಿನ್ನು. ಹೌದು ದೇವ, ಅಳಿಯನಾದ ಅಭಿಮನ್ಯುನನ್ನು ಉಳಿಸಬಾರದು ಎಂಬ ಎನ್ನ ಮನದರಿಕೆಯು ಇಂದಿಗೆ ಕೈಗೂಡಿತು. ಸಾರಥಿ ದೇವ, ಇಂದ್ರ ಸಂಜಾತನಾದ ಅರ್ಜುನನ ಧರ್ಮದಲ್ಲಿಗೆ ಕರೆದುಕೊಂಡು ಹೋಗಿ ಇವನಿಗೆ ಪುತ್ರ ಶೋಕವನ್ನು ಬಿಡಿಸುವನು. ಸಾರಥಿ ದೇವ, ಮುಂದೆ ಕೌರವಾದಿಗಳನ್ನು ಸಂಹಾರ ಮಾಡುವುದಕ್ಕೆ ಪ್ರಯತ್ನ ಮಾಡುವನು. ಸಾರಥಿ, ಮುಂದೆ ನೋಡಿ ಎನ್ನ ಚಮತ್ಕೃತಿ ನಿಮ್ಮೆಷ್ಟರಿಂದಾಗಲಿ ದೇವ. ಕಮಲದಳ ನೇತ್ರನೇ, ಕಲಿಪಾತನೆ, ನಾನು ಸಮರಂಗಳೆ ಮಾಡಿ ಮರಳಿ ಬರುವ ಸಮಯದಲ್ಲಿ ಗಂಧನಾದ ಅಭಿಮನ್ಯುನ ಅತಿಕ್ರಮದಿಂದ ಬಂದನ್ನ ಚಂದನವನ್ನು ಆರೋಹಿಸಿ ಶರೀರದಲ್ಲಿ ಮೂಡಿರ್ತದ ಗಾಯಗಳನ್ನು ನೋಡಿ ಮನದೊಳ್ ಮರಿಗೆ ಮಾತನಾಡಿಸಿ ಎನ್ನ ಮನೋಬೇಸರವನ್ನು ವಾಸಿ ಮಾಡುವಂತ ಕರುಳನು ಇಂದಾತಕ್ಕೆ ಬಾರದಿಹಲು. ಅದು ನನಗೆ ತಿಳಿಯದು ಫಲ್ಗುಣ. ಅಯ್ಯೋ, ಕಂದನಾದ ಅಭಿಮನ್ಯುವು ನನ್ನ ಕೌರವರು ಕೊಂದರೋ ಏನು ಎನ್ನ ಮನಸ್ಸಿಗೆ ಬಹು ಸಂದೇಹವಾಗಿ ತೋರುತ್ತದೆ. ಲಕ್ಷ್ಮೀಪತಿ, ಸ್ವಲ್ಪ ಹೇಳೋ ಅಭಿಮನ್ಯುವಿನ ಸಂಗತಿ.
ಪರಮಾತ್ಮ. ನೀನು ಮಾತ್ರ ಮಗನ ಮೇಲೆ ಪಂಚಪ್ರಾಣ. ಹೌದು ನಾರಾಯಣ. ಕಾಣದ ನಿನ್ನ ಮಗನ ವರ್ತಮಾನವನ್ನು ಹೇಳೆಂದರೆ ನಾನೇನು ಕಲಿತಿಲ್ಲ ಪಂಚಾಂಗದ ಶ್ರವಣ. ನಿನಗೆ ತಿಳಿಯದ ಕಾರ್ಯಗಳು ಯಾವುವಿರುವುದು ಕೃಷ್ಣ? ಧನುಂಜಯ ಧನುಂಜಯ, ನಿನ್ನ ಪುತ್ರನ ಮಿತ್ರನ ಗೂಡಿ ಆಟದ ರಭಸದಲ್ಲಿ ನಿನ್ನನ್ನು ಮರೆತಿರುವನು ಏನು? ಇಲ್ಲವೇ ತನ್ನ ಪತ್ನಿಗಳನ್ನ ಸುರತಾನಂದದಲ್ಲಿ ಕೂಡಿ ಮಕ್ಕಳಾಗಿದೆನೋ ಏನು? ನಾನು ನಂಬಲಾರನು ಕೃಷ್ಣ. ಇಲ್ಲವೇ ಶತ್ರುಗಳು ನಿರ್ಮಿಸಿದ ಪದ್ಮವ್ಯೂಹದಲ್ಲಿ ಮೂರ್ತಿ ಹೊಂದಿದೆನೋ ಏನು? ಅಯ್ಯೋ ಶಿವ ಶಿವ, ಇದು ಸತ್ಯನಾರಾಯಣ. ಹೇಳು ಪಾರ್ಥ. ತತ್ಸಂಗತಿ ತಿಳಿಯಬೇಕಾದರೆ ಧರ್ಮದಲ್ಲಿಗೆ ಹೋದರೆ ಮಾತ್ರ ನಿಜವಾಗಿ ತಿಳಿಯುವುದು. ಅಭಿಮನ್ಯುವಿನ ಮರಣದ ಸಂಗತಿ ಎಲ್ಲಿಗೆ ತೋಚದ ಪಾರ್ಥ ದೊರದೋಳದ ಸಮರ್ಥ. ಸುಭದ್ರ ಅಲ್ಲಿ ಹುಂಬಕ್ಕಿರ್ತಾರ ಇಲ್ರಿ ಕೆಳಗಿಡ್ರಿ ಅಲ್ಲಿ ಹಲೋ ಇಲ್ರಿ ಕೆಳಗಿಡ್ರಿ. ಕಾಣದೆ ಇರಲಾರನು ಅಭಿಮನ್ಯುವಿನ ಮುಖ ಬೇಗನೆ. ತರುಣಿ ತೊಲಗದ ಮುನ್ನ ಗಗನದಂತೆ ಪಂಚೇರೋಹ ಇಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿರಲಾಪವಿಲ್ಲದ ಕಾನನವೇಕೆ? ಪರಮ ತತ್ವವಿಧಾನವನ್ನರಿಯದ ನರನ ವಿದ್ಯಾರಚನೆಯಂತೆ ಪುತ್ರವಿಲ್ಲದ ಈ ಸಂಪತ್ಪರಿಸವೆಲ್ಲ ಸುಡಬೇಕೆ? ಪುರಹರನೇ ಅರ್ಜುನನೇ, ಹೀಗೋ ನೋಡು, ವಾರಿ ನಾರಿಯರು ವೀರನಿಗಾಗಿ ತಳಕೆಗಳಲ್ಲಿ ರಕ್ತ ದಾರುತಿಗಳನ್ನು ತಂದಿಹರು. ಹಾಸಗಿರಕು ಅಭಿಮನ್ಯುವಿಲ್ಲದ ಮೇಲೆ ಇವರ ಜಯದುತ್ತಮ ದಾರುತಿಗಳು ದಾರಿಗೆ ಬೇಕು. ಅಯ್ಯೋ ಮಗನೇ, ನನ್ನ ಸಾಹಸತ್ವದ ಗದೆಯನ್ನು ಬಂದ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೇ. ಚಂದಕರ ಪುಂಡರಿಕದ ಇವಯೇ ಉರ್ಧರ ಮಾಡಪ್ಪದನ್ನು ಕಟ್ಟವನು ಚಂಚಲ ಎಂದು ಮುರಿದು ಬಿಸಾಡಲೇ. ಚಂಚಲದಿಂದ ಬುಗ್ಗಿಲ್ಲಂದೇಳುವ ಎನ್ನಯ ಕೋಪ ರಭಸಕ್ಕೆ ತಡೆಯಲಾರದ ಸಪ್ತಕ್ಷರನಿಧಿಗಳನ್ನೆಲ್ಲ ನಿರ್ಚರ ಮಾಡಿಬಿಡಲೇ. ಅಯ್ಯೋ ಮಗನೇ, ಗುಡ್ಡಿ ಗುಡಿ ಚಿತ್ತಲ್ಪ ಎನ್ನಯ ಪಾಟಿಗೆ ತಡೆಯಲಾರದ ಬಳಿರ ಬಡವಿಯನ್ನು ಬಿಡಲ ಬಿಡಬಿಡಿಯಲೇ. ಕೃಷ್ಣ, ಅರ್ಜುನ, ನಿನ್ನಡಲೊಳಗಿನ ಕಟುಬೇತವನ್ನು ಇಸಿಕೊಂಡು ನಾ ಪಡೆದ ಮಗನನ್ನು ಕೌರವರ ಪಡೆಯೊಳಗೆ ಅಡಗಿಸಿದೆಯ ಕಡಲ ಜಯನ. ನಿನ್ನಯ ಕಪಟವು ಮಾತ್ರ ಯಾರಿಗೂ ತಿಳಿಯದು. ಸಾಕು ಸಾಕು, ನಿನ್ನ ಸಹವಾಸವೇ ಬಹುದೊಡ್ಡದು ಗೋಪಾಲ. ಅಭಿಮನ್ಯುವಿನ ಪ್ರಾಣಕ್ಕೆ ನೀನೇ ಮೂಲ. ಎಲ್ಲ ಸಾರಥಿ, ನರನ ಕಡುಕುಂಬವನ್ನು ರಂಜಿಸಿತು. ಈಗ ಮೂಟಕವಲ್ಲ ಎನ್ನಂ ಏನೆಂದರೂ ಚಿಂತೆ ಇಲ್ಲ. ಇನ್ನ ಮಾಡೋದ್ ಮಾಡ್ಬಿಟ್ಟಲ್ಲಪ್ಪ, ಏನನ್ನ ಕಂಬ್ಬಿಡ್ಬಿಡ ಮಂದಿ. ಎಲ್ಲ ಸಾರಥಿ ದೇವ, ಅರ್ಜುನ ಕೋಪ ಅರ್ಜುನನ ತೋಲಿಯ ಪೂರ್ಣ ಬ್ರಹ್ಮಾಂಡವ ಒಡೆಯುತ್ತಂಬಂತ ಸುರನಗರವು ನಡಿಗೆ ಸುರೇಶ್ವರನು ಇದೇನು ದಾಳಿ ಎಂದು ಅರನಂ ನೆನೆದನೋ ಏನು? ಈ ಧಾತ್ರಿ ಎಂಬತ್ತ ಆದಿಶೇಷನು ತತ್ತರಗೊಂಡನೋ ಏನು? ಯಾವತ್ ರಾಜರು ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾನಕ್ಕೆ ಮೈಗಳು ಸುರನರ ಗೈಡ ಗಂಧರ್ವಾದಿಗಳ ಬೆಲೆ ಪ್ರಾಂತರಾದರೆನ್ನು ಯಾವತ್ ರಾಜರು ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾನಕ್ಕೆ ಮೈಗೊಟ್ಟರು. ಅಲಾ ಸಾರಥಿ ದೇವ, ಸಾಕು ಸಾಕು, ಇದು ಈಚರಲ್ಲಿಗೆ ಬಂದನು, ರಥವನ್ನು ನಿಲ್ಲಿಸುವನು. ಅಲಾ ಸಾರಥಿ ದೇವ, ಅರ್ಜುನನ ಕೋಪ ಮೇರಿದಪ್ಪಿತು ಸಾರಥಿ. ನಾನಿನ್ನು ಹಿಂದಕ್ಕೆ ಸರಿದುಕೊಳ್ಳುವುದು ಮೆಲ್ಲ ಮೆಲ್ಲನ ಜಾಗೃತಿ. ನಿಮ್ಮೆಷ್ಟೊಂದು ಆಗಲ್ಲ ದೇವ. ಸುಭದ್ರ, ಖಾಲಿ ಮಂದಿ ಕೆಳಗೆ ಬಹಳ ಮಂದಿ ಆಗ್ಬಿಟ್ರೆ.
ಅಣ್ಣ ಮೊದ್ಲು ತಪ್ಪಡಿ ಸರ 20 ಮಂದಿ